ಚುನಾವಣಾ ರಾಜ್ಯ ತಮಿಳುನಾಡಿನಲ್ಲಿ ತೈಲಕ್ಕೆ ಹಾಹಾಕಾರ ಉಂಟಾಗಿದೆ. ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ ಆದ್ರೂ ಪುಕಾರು. ಚುನಾವಣಾ ರಾಜ್ಯ ತಮಿಳುನಾಡು ತೈಲಕ್ಕೆ ಹಾಹಾಕಾರ, ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ ಆದ್ರೂ ಪುಕಾರೆದ್ದಿದೆ. ಪೆಟ್ರೋಲ್ ಡೀಸೆಲ್ ಕೊರತೆಯಿಂದ ಉಂಟಾಗುವಂತಹ ಭಯ, ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗುವಂತಹ ಆತಂಕ ಇದೆ. ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಕಳೆದ ರಾತ್ರಿಯಿಂದ ಬಂಕ್ಗಳ ಮುಂದೆ ನೂಕು ನುಗ್ಗಲು ಉಂಟಾಗಿರುವಂತದ್ದು. ಪೆಟ್ರೋಲ್ ಸ್ಟಾಕ್ ಮಾಡಲು ಮುಂದಾಗಿದ್ದಾರೆ ಸಾರ್ವಜನಿಕರು. ನೀರಿನ ಕ್ಯಾನ್ ತಂದು ಸ್ಟಾಕ್ ಮಾಡ್ತಿದ್ದಾರೆ ಭಯಭೀತರಾಗಿ ಜನ. ತಮಿಳುನಾಡಿನ ಮೂಲೆ ಮೂಲೆಯಲ್ಲೂ ಕೂಡ ಇದೇ ಕತೆ ಆಗಿದೆ. ಹಲವು ಪೆಟ್ರೋಲ್ ಬಂಕ್ಗಳ ಮುಂದೆ ಜನರು ಗಲಾಟೆ ಮಾಡ್ತಿದ್ದಾರೆ. ಇದನ್ನ ಚುನಾವಣಾ ರಾಜಕೀಯಕ್ಕೆ ಬಳಸೋ ಪ್ಲಾನಾ ಅಂತ ಅನಿಸ್ತಿದೆ. ಚುನಾವಣಾ ರಾಜ್ಯ ತಮಿಳುನಾಡಿನಲ್ಲಿ ಈಗ ತೈಲಕ್ಕೆ ಹಾಹಾಕಾರ ಉಂಟಾಗಿದೆ. ಹಾಹಾಕಾರವೇನಿಲ್ಲ, ಆದ್ರೆ ಪುಕಾರು ಅನ್ನುವಂತಾಗಿದೆ. ಯಾಕೆಂದ್ರೆ ಪೆಟ್ರೋಲ್ ಡೀಸೆಲ್ ಕೊರತೆಯಾಗಿದೆ ಅಂತ ಅಲ್ಲಿ ಹಬ್ಬಿರುವಂತದ್ದು. ಪೆಟ್ರೋಲ್ ಡೀಸೆಲ್ ಕೊರತೆ ಉಂಟಾಗ್ಬಿಡುತ್ತೆ ಅಂತ ಭಯದಿಂದ ಜನ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗುವಂತಹ ಆತಂಕ ಒಂದು ಕಡೆ ಆದ್ರೆ ಅದರ ಸಮರ್ಪಕವಾದಂತಹ ಪೂರೈಕೆನೂ ಇಲ್ಲ ಅನ್ನುವಂತ ರೀತಿಯಲ್ಲಿ ಈಗ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಸಾಲುಗಟ್ಟಿ ನಿಂತಿರುವಂತದ್ದು. ಕಳೆದ ರಾತ್ರಿಯಿಂದಲೂ ಕೂಡ ಪೆಟ್ರೋಲ್ ಬಂಕ್ ಮುಂದೆ ನೂಕು ನುಗ್ಗಲು ಉಂಟಾಯಿತು. ಸಾರ್ವಜನಿಕರು ಹೆಂಗಾರ ಮಾಡಿ ಪೆಟ್ರೋಲ್ನ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ನೀರಿನ ಟ್ಯಾಂಕ್ ಅನ್ನ ತಂದು ಸ್ಟಾಕ್ ಮಾಡಿ ಇಟ್ಕೊಳ್ತಿದ್ದಾರೆ ಭಯಭೀತರಾಗಿ ಜನ. ತಮಿಳುನಾಡಿನಲ್ಲಿ ಎಲ್ಲಾ ಕಡೆ ಕೂಡ ಇದೇ ಕತೆ ಇರುವಂತದ್ದು. ಹಲವು ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಬಂದು ಗಲಾಟೆ ಮಾಡುತ್ತಿದ್ದಾರೆ. ಸುಮಾರು ಕಡೆ ಇದೇ ಕತೆ ಆಗಿರುವಂತದಲ್ಲಿ ಏನು ಚುನಾವಣಾ ರಾಜಕೀಯಕ್ಕೆ ಈ ಒಂದು ಅಸ್ತ್ರವನ್ನ ಬಳಸೋ ಪ್ಲಾನ್ ಅಂತ ಕೂಡ ಅನ್ಸುತ್ತೆ. ನೋಡಿ, ನೀರಿನ ಕ್ಯಾನ್ ಅದು, ಆ ಕ್ಯಾನ್ ನಲ್ಲಿ ಪೆಟ್ರೋಲ್ ತುಂಬಿಸ್ಕೊಂಡು ಹೋಗ್ತಿದ್ದಾರೆ. ಮುಂದೆ ನಮಗೆ ಪೆಟ್ರೋಲ್ ಸಿಗುತ್ತೋ ಇಲ್ವೋ, ಪೆಟ್ರೋಲ್ ಸಿಗದೇನೆ ಇದ್ರೆ ಏನ್ ಮಾಡ್ಬಿಡೋದಪ್ಪ ಅಂತ ಜನ ಭಯಭೀತರಾಗಿ ಈಗ ಪೆಟ್ರೋಲ್ ಡೀಸೆಲ್ಗಳನ್ನ ನೀರಿನ ಕ್ಯಾನ್ ತಂದು ತುಂಬಿಸಿಕೊಂಡು ಹೋಗ್ತಾ ಇದ್ದಾರೆ. ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ತಮಿಳುನಾಡಿನ ಕಥೆ ಇದು. ಅದು ಎಷ್ಟೇ ಕ್ಯೂ ಇದ್ರೂ ಕೂಡ ಜನ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಕಾತು ಸರದಿಯಲ್ಲಿ ನಿಂತು ಇಷ್ಟು ಜನದಟ್ಟಣೆ ನೋಡ್ತಾ ಇದ್ದೀವಿ ನಾವು. ಪೆಟ್ರೋಲ್ ಬಂಕ್ಗಳ ಮುಂದಿನ ದೃಶ್ಯಗಳಿವು. ಮೂಲೆ ಮೂಲೆ ಅಂದ್ರೆ ತಮಿಳುನಾಡಿನಲ್ಲಿ ಎಲ್ಲೆಲ್ಲೂ ಕೂಡ ಇದೇ ಕಥೆಯಾಗಿದೆ. ಪೆಟ್ರೋಲ್ ಸಿಗ್ತಿಲ್ವಂತೆ, ಪೆಟ್ರೋಲ್ ಇನ್ಮೇಲೆ ಸಿಗಲ್ವಂತೆ, ಡೀಸೆಲ್ ಸಿಗ್ತಿಲ್ವಂತೆ. ಡೀಸೆಲ್ ಸಿಗದೇ ಇದ್ರೆ ಏನ್ ಮಾಡ್ಬಿಡೋದು? ಕಾರ್ಗಳಿರ್ಬೋದು, ಬೈಕ್ಗಳಿರ್ಬೋದು, ಎಲ್ಲ ಸವಾರರು ಕೂಡ ಈಗ ಪೆಟ್ರೋಲ್ ಸಿಗಲ್ಲ ಅಂತೆ ಭಯಭೀತರಾಗಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕಳೆದ ರಾತ್ರಿಯಿಂದ ಸಾಲುಗಟ್ಟಿ ನಿಂತಿದ್ದಾರೆ. ಸದ್ಯಕ್ಕೆ ಹಾಹಾಕಾರವಿಲ್ಲ ಅಂದ್ರೂ ಕೂಡ ತಮಿಳುನಾಡಿನಲ್ಲಿ ಇದು ಚುನಾವಣೆಯ ಹಿಂದಿನ ಗಿಮಿಕ್ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಿದೆಯಾ ಅಂತ. ಯಾಕೆಂದ್ರೆ ಆ ರೀತಿಯಾಗಿ ಪುಕಾರ್ ಹಬ್ಬಿದೆ. ಹಾಗಾಗಿ ಕಳೆದ ರಾತ್ರಿಯಿಂದ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ನೂಕು ನುಗ್ಗಲಿದೆ. ಪೆಟ್ರೋಲ್ ಸ್ಟಾಕ್ ಮಾಡಲು ಮುಂದಾಗಿದ್ದಾರೆ ಈಗ ಸಾರ್ವಜನಿಕರು. ನೀರಿನ ಕ್ಯಾನ್ ತಂದು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ತಮಿಳುನಾಡಿನ ಪ್ರತಿ ಕಡೆನೂ ಇದೇ ಕಥೆಯಾಗಿದೆ. ಹಲವು ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಗಲಾಟೆ ಮಾಡ್ತಿದ್ದಾರೆ. ಇನ್ನು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚುತ್ತೆ ಅನ್ನುವಂಥದ್ದು ಕೂಡ ಇದೆ.